ಈಗ ಕರ್ನಾಟಕದ್ದು ಕರ್ನಾಟಕ ರಾಜಕಾರಣಕ್ಕೂ ಬಿಹಾರ ಎಲೆಕ್ಷನ್ಗೂ ಸಂಬಂಧನೇ ಇಲ್ಲ. ಬಿಹಾರ ಎಲೆಕ್ಷನ್ನ ನಾನು ಎಲೆಕ್ಷನ್ ಅಂತಲೇ ಹೇಳಲ್ಲ. ಯಾಕೆ ಕಾರಣ ಏನಂದರೆ, ಚುನಾವಣೆಗೆ ಮುಂಚೆ 47 ಲಕ್ಷ ಮತದಾರರನ್ನ ತೆಗೆದುಹಾಕ್ಬೇಕು. ಎಷ್ಟು? 47 ಲಕ್ಷ ಮತದಾರರನ್ನ ತೆಗೆದುಹಾಕಿದ್ರು 18 ಲಕ್ಷ ಮತದಾರರನ್ನ ಸೇರಿಸ್ಕೊಂಡ್ವಿ. ಇದೊಂದು ಚುನಾವಣೆನ ಇದು. ಆಮೇಲೆ ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ, ಈಗ ನಾವೇನು ಮಾಡಿದ್ವಿ, ಮ್ಯಾನಿಫೆಸ್ಟೋ ಕೊಟ್ವಿ. ಮ್ಯಾನಿಫೆಸ್ಟೋದಲ್ಲಿ 5 ಗ್ಯಾರಂಟಿಗಳು. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡ್ತೀವಿ, ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ. ನಾವು ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ ಕೊಟ್ಟಂಗೆ ನಾವು ಕೊಡಬೇಕು. ಆದರೆ ಬಿಹಾರಲ್ಲಿ ಏನಾಯಿತು, ಚುನಾವಣೆಗೆ ಮುಂಚೆನೇ 10,000 ರೂಪಾಯಿಗೆ ಅಕೌಂಟ್ಗೆ ಹಾಕಬೇಕು. ಎಷ್ಟು? 1,25,00,000 ಮಹಿಳೆಯರ ಅಕೌಂಟಿಗೆ 10,000 ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಕೌಂಟ್ಗೆ ಹಾಕಿದ್ರು. ಚುನಾವಣೆಗೆ ಮುಂಚೆ ಎಲ್ಲನ ಕೇಳಿದ್ದೀರಾ? ಈ ಪ್ರಪಂಚದಲ್ಲಿ ಚುನಾವಣೆಗೆ ಮುಂಚೆ ಅಕೌಂಟ್ ಹಾಕೋದು ಇದನ್ನು ಕೇಳೋದೇ ಇಲ್ಲ. ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಯಾರ ಕೈಯಲ್ಲಿದೆ? ಕೈಗೊಂಬೆ ಆಗಿದೆ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಕೈಗೊಂಬೆ ಆಗಿದೆ. ಪ್ರಜಾಪ್ರಭುತ್ವ ಎಲ್ಲಿದೆ? ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ನಶಿಸೋಗ್ತಾ ಇದೆ. ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ನಶಿಸೋಗ್ತಾ ಇದೆ. ಸರ್ವಾಧಿಕಾರಿ ಬೆಳೀತಾ ಇದೆ. ಮನುವಾದಿಗಳು ಮೇಲ್ಗೈ ಆಗ್ತಾ ಇದ್ದಾರೆ ದೇಶದಲ್ಲಿ. ಮನುವಾದಿಗಳು ಮೇಲ್ಗೈ ಆಗ್ತಾ ಇದೆ. ಈಗ ನಾನು 47 ಲಕ್ಷನ ಮತದಾರನೇ ತೆಗೆದಾಕ್ಬಿಟ್ರಲ್ಲ, ಆಮೇಲೆ ಒಂದು 18 ಲಕ್ಷನ ಸೇರಿಸ್ಕೊಂಡ್ರು. ಆಮೇಲೆ ಈಗ ನಮ್ಮ ರಾಜ್ಯದಲ್ಲಿ ಒಂದು 2.5 ಕೋಟಿ ಅಷ್ಟು ಮತದಾನ ಆಗಿತ್ತು ಅಂತ ತೋರಿಸಲಿ ಅಲ್ವಾ? ಅದರಲ್ಲಿ 42% BJPಗೆ ಬಂದಿತ್ತು, 44-45% ನಮಗೆ 46 ಇರಬೇಕು ಅಲ್ವಾ? ಇಲ್ಲೊಂದು 30 ಲಕ್ಷ ಓಟ್ ತೆಗೆದಾಕಿರೋ ಅಂತ ಇಟ್ಕೊಳ್ಳೋಣ ಎಲೆಕ್ಷನ್ ಕಮಿಷನ್. ಏನಾಗುತ್ತಪ್ಪ ರಿಸಲ್ಟು? ಅಲ್ಲಿ 47 ಲಕ್ಷನ ತೆಗೆದರು. ನಮ್ಮ ಕರ್ನಾಟಕದಲ್ಲಿ ಅದಕ್ಕಿಂತಲೂ ಪಾಪ್ಯುಲೇಷನ್ ಕಡಿಮೆ, ಒಂದು 30 ಲಕ್ಷನ ಮತದಾರನ ತೆಗೆದಾಕ್ಬಿಡ್ತಾರೆ. ಏನಾಗುತ್ತೆ ರಿಸಲ್ಟು?